अस्सलाम वालेकुम वरहमतुल्लाहि वबरकातुहू। डियर स्टूडेंट्स, आप लोगों का प्रबंध एस्से ರೈಟಿಂಗ್ में अब तक हम ಗ್ರಂಥಾಲಯದ महत्व, क्रीಡೆಗಳ महत्व, ये दोनों ऐसे राइटिंग देखे थे। आज की क्लास में हम क्या देखेंगे बोले तो जल संरक्षण महत्व। जल संरक्षण बोले तो पानी की इम्पोर्टेंस। इस बेस पे ऐसे राइटिंग के नोट्स देखेंगे। ನೋಡ್ರಿ, ನೀರು ಪಂಚಭೂತಗಳಲ್ಲಿ ಒಂದು. ಪ್ರತಿಯೊಂದು ಜೀವಿಗಳ ಜೀವನದ ಆಧಾರವಾಗಿರುವ ನೀರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಭೂಮಿಯಲ್ಲಿ 79% ನೀರಿದ್ದರೂ ಕುಡಿಯಲು, ಬೆಳೆ ಬೆಳೆಯಲು ಯೋಗ್ಯವಾದ ನೀರು ಅತ್ಯಲ್ಪ ಪ್ರಮಾಣದಲ್ಲಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಕೈಗಾರಿಕೆಗಳ ಕಾರಣ ಕುಡಿಯುವ ನೀರು ಕಲುಷಿತಗೊಳ್ಳುತ್ತಿದೆ. ನೀರಿನ ಮೂಲಗಳಾದ ಕೆರೆ, ಕಟ್ಟೆ, ಬಾವಿಗಳು ಒಣಗುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಇರುವ ನೀರನ್ನು ಹಿತವಾಗಿ ಮಿತವಾಗಿ ಬಳಸಿದರೆ ಮಾತ್ರ ನಮ್ಮ ಮುಂದಿನ ಜೀವನ ಉತ್ತಮವಾಗಿರಲು ಸಾಧ್ಯ. एक पैराग्राफ हुआ। सेकेंड पैराग्राफ, ಇಂದು ಅನೇಕ ಕಾರಣಗಳಿಂದ ನೀರು ಮಲಿನಗೊಳ್ಳುತ್ತಿದೆ. ಇಂತಹ ಅಶುದ್ಧ ನೀರಿನ ಸೇವನೆಯಿಂದಾಗಿ ಕಾಲೆರಾ, ಚರ್ಮ ಕಾಯಿಲೆ, ಮೂತ್ರಪಿಂಡ ವೈಫಲ್ಯ ಮುಂತಾದ ಅನೇಕ ರೋಗಗಳು ಬರುತ್ತವೆ. ಅಲ್ಲದೆ ಇಂತಹ ಕೊಳಕು ನೀರಿನಿಂದ ಬೆಳೆದ ಹಣ್ಣು ತರಕಾರಿಗಳು ಸಹ ವಿಷಯುಕ್ತವಾಗುತ್ತವೆ. ಇಂತಹ ಆಹಾರಗಳ ಸೇವನೆಯಿಂದ ಮಾನವನಿಗಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ರೋಗಗಳು ಬರಬಹುದು. ಇದೆಲ್ಲವೂ ಗಮನಿಸಿದಾಗ ನೀರನ್ನು ಸಂರಕ್ಷಿಸುವುದು ಎಷ್ಟು ಅಗತ್ಯ ಎಂಬುದು ನಮಗೆ ಮನವರಿಕೆಯಾಗುತ್ತದೆ. ये सेकेंड पैरा हुआ। नेक्स्ट पैराग्राफ देखिए। ಜಲ ಸಂರಕ್ಷಣೆ 21ನೇ ಶತಮಾನದ ಅತ್ಯಂತ ಅಗತ್ಯ ಕಾರ್ಯಗಳಲ್ಲಿ ಒಂದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು ನೀರನ್ನು ಅತ್ಯಂತ ಮಿತವಾಗಿ ಬಳಸುವುದನ್ನು ರೂಢಿಸಿಕೊಳ್ಳಬೇಕು. ಅನಗತ್ಯವಾಗಿ ನೀರು ಪಾಲಾಗುವುದನ್ನು ತಪ್ಪಿಸಬೇಕು. ಕೈಗಾರಿಕೆಗಳ ತ್ಯಾಜ್ಯವನ್ನು ನೀರಿನ ಮೂಲಗಳಾದ ನದಿ, ಕೆರೆ, ಕಟ್ಟೆಗಳಿಗೆ ಬಿಡದಂತೆ ಎಚ್ಚರ ವಹಿಸಬೇಕು. ಮಳೆ ನೀರು ಸಂಗ್ರಹ, ಇಂಗು ಗುಂಡಿಗಳ ನಿರ್ಮಾಣಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು. ಈಗ ನಾವು ಎಚ್ಚೆತ್ತುಕೊಳ್ಳುತ್ತದೆ ಹೋದರೆ ಭವಿಷ್ಯದಲ್ಲಿ ಪೆಟ್ರೋಲ್, ಡೀಸೆಲ್ನಂತೆ ನೀರನ್ನು ಸಹ ದುಬಾರಿ ಹಣ ಕೊಟ್ಟು ಬುಕ್ಕುಗಳ ಮೂಲಕ ಕೊಂಡುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. देखिए ये सेकेंड पैराग्राफ। नेक्स्ट पैराग्राफ, ಹಾಗಾಗಿ ನಾವೆಲ್ಲರೂ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಅರಿಯಬೇಕಾಗಿದೆ. ಕುಡಿಯಲು ಯೋಗ್ಯವಾದ ನೀರನ್ನು ನಮಗಾಗಿ ಅಲ್ಲದೆ ಮುಂದಿನ ಪೀಳಿಗೆಗಾಗಿ ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಅರಿತು ಬಾಳೋಣ. ನಮ್ಮ ಜೀವ ಜಲವಾದ ನೀರನ್ನು ಸಂರಕ್ಷಿಸೋಣ. ನೋಡ್ರಿ ವಿದ್ಯಾರ್ಥಿ, अरे ये आप लोगों का जल संरक्षणೆಯ महत्वದ फुल डिटेल्स ये प्रबंध के नोट्स है। आई होप आपको ये हेल्प हुआ हो। थैंक यू।